ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ದೇಶಾದ್ಯಂತ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ಎಕ್ಸಿಟ್ ಪೋಲ್ಗಳು ಹೊರಬೀಳ್ತಿದೆ. ಈ ಮುಖಾಂತರ ಜಾರ್ಖಂಡಲ್ಲಿ ಯಾವ ಪಕ್ಷ ಅಧಿಕಾರದ ದಾಪುಗಾಲಾಗ್ತಿದೆ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಯಾವ ಮೈತ್ರಿಕೂಟಕ್ಕೆ ಗೆಲುವಿನ ನಗೆ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿತಾ ಹೋಗ್ತಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪೋಲ್ಸ್ ಆಫ್ ಪೋಲ್ ಅಂದರೆ ಎಲ್ಲ ರೀತಿಯಾದಂಥ ಎಕ್ಸಿಟ್ ಪೋಲ್ಗಳನ್ನು ಒಂದು ಪೋಲ್ಸ್ ಆಫ್ ಪೋಲ್ ಅಂದರೆ ಅದನ್ನೆಲ್ಲ ನಾವು ಆ್ಯಾವ್ರೇಜ್ ಆಗಿ ತಗೊಂಡಾಗ ಜಾರ್ಖಂಡಲ್ಲಿ ಯಾವ ಪಕ್ಷದ ಒಂದು ಸಂಖ್ಯೆ ಮುನ್ನಡೆ ಇದೆ, ಯಾವ ಪಕ್ಷದ ಸಂಖ್ಯೆ ಹಿನ್ನಡೆ ಇದೆ ಅನ್ನುವಂಥ ತಿಳಿತಾ ಹೋಗುತ್ತೆ. ಅದ್ರ ಜೊತೆಗೆ ಮಹಾರಾಷ್ಟ್ರದ್ದು ಕೂಡ ಓವರಾಲ್ ಟ್ರೆಂಡನ್ನು ನೋಡಿದಾಗ, ಎಕ್ಸಿಟ್ ಪೋಲ್ಗಳನ್ನ ಟ್ರೆಂಡನ್ನು ನೋಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಪೋಲ್ಸ್ ಆಫ್ ಪೋಲಲ್ಲಿ ಎಷ್ಟು ನಂಬರನ್ನು ಗೇನ್ ಮಾಡ್ಕೊಳ್ತಾ ಇದೆ ಇಂಡಿವಿಜುವಲ್ ಆಗಿ ಅನ್ನುವಂಥದ್ದನ್ನು ತಿಳಿತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನೋಡಿ, ಪೋಲ್ಸ್ ಆಫ್ ಪೋಲ್ ಜಾರ್ಖಂಡ್ ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಆಲ್ಮೋಸ್ಟ್ 39 ಕ್ಷೇತ್ರಗಳನ್ನು ಗೆಲುವಿನ ನಗೆ ಬೀರ್ಬೋದು ಅಂತ ಹೇಳ್ಬೋದಾಗುತ್ತೆ. ಸ್ನೇಹಿತರೆ, ಪೋಲಲ್ಲಿ ಇನ್ನು BJP 40 ಕ್ಷೇತ್ರಗಳನ್ನು ನೋಡ್ತಾ ಗೆಲುವಿನ ಅವಕಾಶ ಇದೆ ಅನ್ನುವಂಥದ್ದು. ಈ ಮುಖಾಂತರ 81 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಜಾರ್ಖಂಡ್ ವಿಧಾನಸಭೆ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ 40 ಕ್ಷೇತ್ರಗಳು ಅವರು ಮ್ಯಾಜಿಕ್ ನಂಬರನ್ನು ಪಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ BJP ಮತ್ತು ಕಾಂಗ್ರೆಸ್ನ ನಡುವೆ JMM ಮತ್ತು ಕಾಂಗ್ರೆಸ್ ಇಲ್ಲಿ ಮೈತ್ರಿಕೂಟವನ್ನು ಒಳಗೊಂಡಿರುವಂತಹ ಕಾರಣದಿಂದ ಯಾವ ಪಕ್ಷ ಇಲ್ಲಿ ಅಧಿಕಾರವನ್ನು ನಡೆಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸ್ನೇಹಿತರೆ, ಪ್ರಸ್ತುತ ಜಾರ್ಖಂಡಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಪಕ್ಷದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಹೇಮಂತ್ ಸೊರೇನ್ ಅವರ ನೇತೃತ್ವವನ್ನು ವಹಿಸಿರ್ತಕ್ಕಂಥ JMM ಮತ್ತು ಕಾಂಗ್ರೆಸ್ನ ನೇತೃತ್ವ ಮತ್ತೊಮ್ಮೆ ಅಧಿಕಾರವನ್ನು ಪಡ್ಕೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ಅದೇ ರೀತಿ ಮಹಾರಾಷ್ಟ್ರ ಪೋಲ್ನ ನೋಡಿದಾಗ NDA ಮೈತ್ರಿಕೂಟ 153 ಕ್ಷೇತ್ರಗಳಲ್ಲಿ ಗೆಲುವಿನ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮಹಾ ವಿಕಾಸ್ ಅಘಾಟಿ ಏನಿದೆಯಲ್ಲ ಮೈತ್ರಿಕೂಟ 178 ಕ್ಷೇತ್ರಗಳಲ್ಲಿ ಗೆಲುವಿನ ಅವಕಾಶ ಜಾಸ್ತಿ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಈ ಮುಖಾಂತರ ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟ ನಿಚ್ಚಳವಾದ ಬಹುಮತವನ್ನು ಪಡ್ಕೊಂಡು ಮತ್ತೊಮ್ಮೆ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಎಕ್ಸಿಟ್ ಪೋಲ್ಗಳನ್ನು ನೋಡಿದಾಗ. ಬಟ್ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಎಕ್ಸಿಟ್ ಪೋಲ್ ಇಸ್ ನಾಟ್ ಈಕ್ವಲ್ ಟು ಎಕ್ಸಾಕ್ಟ್ ಪೋಲ್ ಅನ್ನುವಂಥದ್ದು. ಸೊ ಎಕ್ಸಿಟ್ ಪೋಲ್ಗಳು ಬರ್ತಾನೆ ಹೋಗ್ತಾಯಿದೆ ಸ್ನೇಹಿತರೆ, ಪ್ರತಿ ಸಾರಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳ ನಡೆದ ನಂತರ. ಬಟ್ ಅವು ಎಷ್ಟು ಸನಿಹ ಇದೆ ರಿಸಲ್ಟ್ಗೆ, ಎಷ್ಟು ನಿಖರವಾಗಿದೆ ಅನ್ನುವಂಥದ್ದನ್ನ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಈ ಥರ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆಗಿದೆ. ಅದೇ ರೀತಿ ರೀಸೆಂಟ್ ಆಗಿರ್ತಕ್ಕಂಥ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗ ಎಕ್ಸಿಟ್ ಪೋಲ್ಗಳು ತುಂಬ ಉಲ್ಟಾ ರಿಸಲ್ಟನ್ನು ಕೊಟ್ಟಿದೆ. ಮುಖಾಂತರ ಕಾಂಗ್ರೆಸ್ ಹೀನಾಯವನ್ನು ಸೋಲ್ತು. ಆ್ಯಕ್ಚುಯಲ್ ರಿಸಲ್ಟಲ್ಲಿ BJP ಮತ್ತೊಮ್ಮೆ ಗದ್ದುಗೆಯನ್ನು ಏರ್ತು. ಬಟ್ ಎಕ್ಸಿಟ್ ಪೋಲ್ಗಳಲ್ಲಿ BJP ಹೀನಾಯ ಸೋಲನ್ನು ತೋರಿಸಿತ್ತು. ಬಟ್ ಈ ಮುಖಾಂತರ ಎಕ್ಸಿಟ್ ಪೋಲ್ಗಳನ್ನು ನಾವು ನಂಬಲಿಕ್ಕೆ ಅರ್ಹ ಅಂತ ಹೇಳೋಕ್ಕಾಗಲ್ಲ. ಬಟ್ ಕೆಲವು ಟೈಮ್ ಟ್ರೆಂಡನ್ನು ಕೂಡ ತಿಳಿಸ್ತಾ ಹೋಗುತ್ತೆ ಅನ್ನುವಂಥದ್ದು. ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಾಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಫಲಿತಾಂಶ ನವೆಂಬರ್ 23ರಂದು ಬರೋದ್ರಿಂದ ಅಲ್ಲಿವರೆಗೂ ಕೂಡ ಕಾದು ನೋಡಬೇಕಾಗುತ್ತೆ. ಯಾವ ಪಕ್ಷ ಜಾರ್ಖಂಡಲ್ಲಿ ಅಧಿಕಾರದ ಗದ್ದುಗೆನೇ ಇರುತ್ತೆ, ಮಹಾರಾಷ್ಟ್ರದಲ್ಲಿ ಯಾವ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.